ಸಂಕ್ರಾಂತಿ ಹಬ್ಬದ ಹಿಂದಿನ ದಿವಸನೇ ಸ್ವಲ್ಪ ಕಿಚನ್ ಎಲ್ಲ ಆರ್ಗನೈಸ್ ಮಾಡ್ಕೊಂಡಿದ್ದೆ, ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಮತ್ತು ಇದು ಸಂಕ್ರಾಂತಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೆಳಿಗ್ಗೆನೇ ಎದ್ದು ಎಲ್ಲ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಕ್ಲೀನ್ ಎಲ್ಲ ಆಯಿತು. ಅದಾದಮೇಲೆ ನಾನು ಕೂಡ ಎಲ್ಲ ಫ್ರೆಶ್ ಅಪ್ ಆಗಿ ಇನ್ನೇನು ಅಡುಗೆಗೆ ಏನು ಬೇಕು, ಪೂಜೆಗೆ ಏನು ಬೇಕು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ವಿ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಂಡಿದ್ವಿ. ನೀವು ಯಾವ ಥರ ಮಾಡಿದ್ರಿ ಹಬ್ಬನ ಅನ್ನೋದನ್ನು ಕಾಮೆಂಟ್ ಮಾಡಿ ಹೇಳಿ. ಇಲ್ಲಿ ಕಡಲೆಕಾಯಿ ಅದು ಇದು ಎಲ್ಲನೂ ಬೇಯಕ್ಕೆ ಇಟ್ಕೊಂಡೆ ಒಂದು ಕುಕ್ಕರಲ್ಲಿ ಸ್ವಲ್ಪ ಪೊಂಗಲ್ ಮತ್ತು ಖಾರ ಪೊಂಗಲ್, ಸ್ವೀಟ್ ಪೊಂಗಲ್ ಮಾಡ್ಕೊಬೇಡೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಎರಡು ಒಟ್ಟಿಗೆ ಹಾಕಿ ವಿಜಿಲ್ ಬರೆಸಿ ಸಪ್ರೇಟಾಗಿ ಮಾಡ್ಕೊಳ್ಳೋ ಅಂಥದ್ದು. ತುಂಬಾ ಈಸಿಯಾಗಿ ಮಾಡ್ಕೊಬೋದು. ಎಲ್ಲರ ಮನೆಯಲ್ಲೂ ಇವತ್ತು ಪೊಂಗಲ್ನೇ ಮಾಡಿರ್ತಾರೆ, ನಮ್ಮ ಮನೆಯಲ್ಲೂ ಕೂಡ ಅದೇನೆ. ಮತ್ತು ತುಂಬಾ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀವಿ ಅಷ್ಟೇ ಹಬ್ಬನ. ಇನ್ನು ಎಲ್ಲ ಹಬ್ಬಗಳು ಸ್ವಲ್ಪ ಸಿಂಪಲ್ಲಾಗಿ ಇರುತ್ತೆ. ಸಿಂಪಲ್ಲಾಗಿ ಈಸಿಯಾಗಿ ಯಾವ ಥರ ಆಗುತ್ತೆ ಆ ಥರ ಮಾಡ್ಕೊಂಡು ಹೋಗ್ತಾ ಇರಬೇಕು. ಮತ್ತು ಎಲ್ಲ ವಿಷಲ್ ಬರೋಕ್ಕಿಟ್ಟು ಅದಾದಮೇಲೆ ಅಡುಗೆ ಮನೆಯೂ ಕೂಡ ಸ್ವಲ್ಪ ರೆಡಿ ಮಾಡ್ಕೊತಾ ಇದ್ದೆ. ಸ್ವಲ್ಪ ದೇವ್ರ ಫೋಟೋಸ್ ಎಲ್ಲ ಅಲ್ಲಿ ದೇವ್ರ ಮನೆಗೆ ನಾವು ಮೊದಲು ಹೊಡೆದಿರಲಿಲ್ಲ, ಇವಾಗಲೇ ಅದು ಯಾವಾಗ ಮಾಡಬೇಕು ಆವಾಗಲೇ ಋಣ ಕೂಡಬಾರೋದು ಅಂತಾರಲ್ಲ, ಆ ಥರ ಅವತ್ತೆಲ್ಲ ಕ್ಲೀನ್ ಮಾಡಿ ಎಲ್ಲ ಅರೇಂಜ್ ಮಾಡ್ಕೊಂಡ್ವಿ. ಮತ್ತು ನಾನು ಪೊಂಗಲ್ಲು ಕೂಡ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಪೂಜೆ ಎಲ್ಲ ಮಾಡಿಕೊಂಡು ನಾನು ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ನ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಎರಡು ಮಾಡೋ ಅಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಸ್ವೀಟ್ ಪೊಂಗಲ್ಗೆ ಫಸ್ಟ್ ಬೆಲ್ಲನ ಕುದಿಸ್ಕೊತಾ ಇದ್ದೀನಿ. ಅದರಲ್ಲಿ ಸ್ವಲ್ಪ ನಾರ್ಮಲಾಗಿ ಬೆಲ್ಲದಲ್ಲಿ ಸ್ವಲ್ಪ ಕಸ ಅದು ಇದು ಇರೋ ಚಾನ್ಸಸ್ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಅದನ್ನು ಫಸ್ಟು ಬೆಲ್ಲನ ಕರಗಿಸಿ ಅದನ್ನ ಸೋಸ್ಕೊಂಡು ಆಮೇಲೆ ಮತ್ತೆ ಮಾಡ್ಕೊತೀನಿ. ಮತ್ತು ಆ ಕಡೆ ನಾರ್ಮಲಾಗಿ ಪೊಂಗಲ್ಗೂ ಕೂಡ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಪೊಂಗಲ್ದು ನಾನು ಆಲ್ರೆಡಿ ರೆಸಿಪಿನ ತೋರಿಸಿದ್ದೀನಿ, ಅದಕ್ಕೋಸ್ಕರ ನಾನೇನು ತೋರ್ಸೋಕ್ಕೆ ಹೋಗ್ತಾಯಿಲ್ಲ. ಇದು ಸ್ವೀಟ್ ಪೊಂಗಲ್ ಮಾತ್ರ ನಾನು ಹೇಳ್ತೀನಿ. ನಾರ್ಮಲಾಗಿ ಎಲ್ಲರೂ ಮನೇಲಿ ಮಾಡೋ ಥರನೇ ನಾನು ಮಾಡಿದ್ದೀನಿ. ಬಟ್ ಏನಂತಂದರೆ ಯಾವಾಗಲೂ ಸ್ವೀಟ್ ಪೊಂಗಲ್ಗೆ ಸ್ವಲ್ಪ ತೆಂಗಿನಕಾಯಿ ತುರಿನ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಒಂಥರ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಸ್ವೀಟ್ ಕಡಿಮೆ ಆದರೂ ಪರವಾಗಿಲ್ಲ, ತೆಂಗಿನಕಾಯಿ ಒಂಚೂರು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನನಗಂತೂ ಸಖತ್ ಇಷ್ಟ. ಯಾರಿಗೆಲ್ಲ ಈ ಸ್ವೀಟ್ ಪೊಂಗಲ್ ಇಷ್ಟ ಆಗುತ್ತೆ ಕಾಮೆಂಟ್ ಮಾಡಿ ಹೇಳಿ. ನೀವು ಏನೇನು ಮಾಡಿದ್ರಿ? ತುಂಬ ವೆರೈಟೀಸ್ ಮಾಡೋರು ಇರ್ತಾರೆ. ಅಂದರೆ ಊರುಗಳಲ್ಲಿ ಇವತ್ತಿನ ದಿವಸ ಹಳ್ಳಿ ಕಡೆ ಕಿಚಾಯಿಸೋದು ಮತ್ತು ಕಿಚಡಿ ಮಾಡೋದು ಅದು ಇದು ಅಂತೆಲ್ಲ ಇರುತ್ತೆ. ಬಟ್ ನಮಗೆಲ್ಲ ಊರ ಕಡೆಯಿಂದ ಇಲ್ಲಿ ಬಂದು ಸೆಟಲ್ ಆಗಿರೋರಿಗೆ ನಮಗೆ ಊರ ಕಡೆನೇ ಇಷ್ಟ ಆಗುತ್ತೆ ಹಬ್ಬಗಳೆಲ್ಲ. ಇಲ್ಲಿ ಪ್ರಾಪರ್ ನೇಟಿವ್ ಇರೋರಿಗೆ ಇಲ್ಲಿ ಹಬ್ಬಗಳು ಇಷ್ಟ ಆಗುತ್ತೆ. ಏನು ಮಾಡೋಕ್ಕಾಗೋದಿಲ್ಲ, ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ಒಟ್ಟಿನಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಅವ್ರಿಗೆ ಯಾವ ಥರ ತೋಚುತ್ತೋ ಆ ಥರ ಮಾಡಿಕೊಂಡು ಹೋಗ್ತಾರೆ. ಮತ್ತು ಮಿನಿ ವ್ಲಾಗ್ನ ನಾನು ಇವಾಗ ಡೈಲಿ ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಯಾಕಂತಂದರೆ ಈ ಒಂದು ಲೆಂತಿ ವ್ಲಾಗಿಗೆ ನಂಗೆ ಅಷ್ಟೊಂದಾಗಿ ವ್ಯೂಸ್ ಬರ್ತಾ ಇಲ್ಲ, ಯಾಕೆ ಅಂತ ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಮಿನಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಇದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಲೆಂತಿ ವ್ಲಾಗ್ನು. ಬಟ್ ನೋಡೋಣ, ಇವಾಗ ವಾರದಲ್ಲಿ ಒಂದು 3 ದಿವಸ ಲೆಂತಿ ವ್ಲಾಗ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಡೈಲಿ ಅಪ್ಲೋಡ್ ಮಾಡಲ್ಲ. ನಾರ್ಮಲಾಗಿ ಇವಾಗ ಪೊಂಗಲ್ನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನಾರ್ಮಲಾಗಿ ಈಸಿಯಾಗಿ ಮಾಡ್ಕೊತೀನಿ. ನನಗಂತೂ ಸಖತ್ ಇಷ್ಟ ಪೊಂಗಲ್ಲೇ ತುಂಬ ವೆರೈಟೀಸ್ ಪೊಂಗಲ್ನ ಮಾಡ್ಕೊತಾರೆ. ಇದು ನಾರ್ಮಲಾಗಿ ಎಲ್ಲರ ಮನೆಯಲ್ಲೂ ಈಸಿಯಾಗಿ ಮಾಡುವಂಥ ಪೊಂಗಲ್ಲು, ಸ್ಪೆಷಲ್ ಏನು ಮಾಡ್ತಾಯಿಲ್ಲ. ಇಲ್ಲಿ ನಾನು ಸ್ವೀಟ್ ಪೊಂಗಲ್ಗೆ ಆ ಬೆಲ್ಲ ಎಲ್ಲ ಕುದಿ ಅದೆಲ್ಲ ಆದಮೇಲೆ ಅನ್ನ ಮಾಡ್ಕೊಂಡಿದ್ನಲ್ವ, ಅನ್ನನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಅದರಲ್ಲೇ ಆ ಪಾಕದಲ್ಲೇ ಆದ ನಂತರ ಸ್ವಲ್ಪ 1-2-3 ಏಲಕ್ಕಿ ಕಾಯಿನ ಹಾಕಿ ಮತ್ತು ತೆಂಗಿನಕಾಯಿ ಏನು ತುರ್ಕೊಂಡಿದ್ವಲ್ಲ ಅದನ್ನು ಒಂದು 3/4 ಹೋಳಷ್ಟು ನಾನು ತೆಂಗಿನಕಾಯಿ ತುರಿನ ಹಾಕಿದ್ದೆ. ಅದನ್ನು ಕೂಡ ಹಾಕಿ ಒಂದು 5 ನಿಮಿಷ ಈ ಥರ ಎಲ್ಲ ಮಿಕ್ಸ್ ಮಾಡಿದ್ರೆ ಮುಗಿಯುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಮಾಡಿ ಟ್ರೈ ಮಾಡಿ. ನನಗೆ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ. ಮಿನಿ ವ್ಲಾಗಲ್ಲೂ ಅಷ್ಟೇ ರೆಸಿಪಿನ ಟ್ರೈ ಮಾಡಿದ್ರೆ ಕಾಮೆಂಟ್ ಮಾಡಿ ಹೇಳಿ. ಮತ್ತು ಖಾರ ಪೊಂಗಲ್ಗೂ ಅಷ್ಟೇ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ತುಪ್ಪ, ಜೀರಿಗೆ, ಇಲ್ಲಿ ಕಾಳು ಮೆಣಸು ನಾನು ಹಾಕೋಕ್ಕೆ ಹೋಗಿಲ್ಲ. ಮತ್ತು 1-2 ರೆಡ್ ಚಿಲ್ಲಿನ ಹಾಕಿ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಮಿಕ್ಕಿದ್ದೇನಿದೆ ಪೊಂಗಲ್ ಮಾಡ್ಕೊಂಡಿದ್ನಲ್ವ, ಅನ್ನ ವಿಜಿಲ್ ಬರ್ಸಿದ್ನಲ್ವ ಅದು ಮತ್ತು ಹೆಸರುಬೇಳೆ ಹಾಕಿ ಬಿಸಿನೀರನ್ನ ಹಾಕಬೇಕಾಗುತ್ತೆ. ಯಾವಾಗಲೂ ತಣ್ಣೀರನ್ನ ಹಾಕೋಕ್ಕೆ ಹೋಗಬಾರ್ದು. ಯಾವುದೇ ಅಡುಗೆ ಆದ್ರೂ ಅಷ್ಟೇ ಬಿಸಿನೀರು ಹಾಕಿದಷ್ಟು ನಾರ್ಮಲ್ ಆಗಿರುತ್ತೆ. ತಣ್ಣೀರು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಹಂಗೆ ಹಿಂಗೆ ಹೋಗೋ ಚಾನ್ಸಸ್ ಇರುತ್ತೆ.
ಅದಾದಮೇಲೆ ಇದಕ್ಕೆ ಬೇಕಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಸ್ವಲ್ಪ ನಾನು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ಕೊಂಡಿದ್ದೆ. ನಿಂಬೆಹಣ್ಣು ಹಾಕ್ಕೊಂಡ್ರೆ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ. ಕಾಯೆಲ್ಲ ಪೀಸ್ ಮಾಡಿ ಹಾಕ್ಕೊಬೋದು, ನಾನೇನು ಹಾಕ್ಕೊಳ್ಳೋಕೆ ಹೋಗಿಲ್ಲ. ಅದೆಲ್ಲ ಸುಮ್ಮನೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಅನ್ನನ ಹಾಕಿ ಎಷ್ಟು ಬೇಕಷ್ಟು ಹದ ನೋಡಿಕೊಂಡು ನೀರನ್ನ ಹಾಕಿ ಅದನ್ನು ಉಪ್ಪು ಹಾಕಿ ಚೆನ್ನಾಗಿ ಒಂದೆರಡು ಸಲ ಕುದಿಸಿದ್ರೆ ಮುಗೀತು ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಸ್ವೀಟ್ ಪೊಂಗಲ್, ಖಾರ ಪೊಂಗಲು ಇಷ್ಟ ಆಗುತ್ತೆ. ನಿಮ್ಗಳಿಗೂ ಇಷ್ಟ ಆಗುತ್ತಾ ಕಾಮೆಂಟ್ ಮಾಡಿ ಹೇಳಿ. ಮತ್ತು ಅಷ್ಟೇ, ಮತ್ತು ಮಧ್ಯಾಹ್ನನೂ ನಮ್ಮ ಮನೇಲಿ ಯಾರೂ ಬಂದಿಲ್ಲ ಊಟಕ್ಕೆ. ನಮ್ಮ ಮನೆಯವ್ರು ಬಂದಿಲ್ಲ, ಇನ್ನು ನಾನು ಒಬ್ಬಳೇ ಇದ್ದೆ. ಮತ್ತು ನಾನು ಒಬ್ಬಳಿಗೆ ಏನು ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು ನಾನು ಬೆಳಿಗ್ಗೆ ಟಿಫನ್ಗೂ ಕೂಡ ಅವ್ರು ಬರೋಕ್ಕಾಗಲಿಲ್ಲ, ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು. ಇನ್ನು ಮಧ್ಯಾಹ್ನನೂ ನಾನು ಅದೇ ತಿಂದೆ, ಸುಮ್ಮನಾದೆ. ಆಮೇಲೆ ಸಾಯಂಕಾಲ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆಮೇಲೆ ಅಮ್ಮ ಬಂದರು. ಅಮ್ಮನೂ ಕೂಡ ಪೊಂಗಲ್ಲೇ ತಿಂದು ಸುಮ್ಮನಾದ್ರು. ಮತ್ತು ಅನ್ನ ಸ್ವಲ್ಪ ಸಾಂಬಾರು ಬೇರೆ ಇತ್ತು, ಅನ್ನ ಸಾಂಬಾರು ಕೂಡ ಇತ್ತು. ಮತ್ತು ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಮತ್ತು ಗೆಣಸು ಅದೆಲ್ಲ ಬೇಯಿಸಿದ್ವಲ್ಲ ಅದೆಲ್ಲ ತಿಂದು ಹೊಟ್ಟೆ ಸ್ವಲ್ಪ ಫಿಲ್ ಆಗಿತ್ತು. ನಾನು ಬೆಳಗ್ಗೆ ಮತ್ತು ಮಧ್ಯಾಹ್ನ ಎರಡೂ ಕೂಡ ರೈಸ್ ತಿಂದಿರೋದ್ರಿಂದ ಮಧ್ಯಾಹ್ನ ಏನು ಮಾಡಿದೆ, ಸಾಯಂಕಾಲಕ್ಕೆ ಒಂದೆರಡು ಚಪಾತಿ ಮತ್ತು ಒಂದೆರಡು ಚಟ್ನಿನ ಮಾಡ್ಕೊಂಡಿದ್ದೆ ಅಷ್ಟೇ, ಸಿಂಪಲ್ಲಾಗಿರಲಿ ಅಂತ ಅಂದ್ಬಿಟ್ಟು. ಸಾಯಂಕಾಲನೂ ಕೂಡ ನಾವು ಏನೂ ಮಾಡೋಕ್ಕಾಗಿಲ್ಲ, ಏನೂ ಮಾಡಿಲ್ಲ. ಸಮ್ಟೈಮ್ಸ್ ಆ ಥರ ಆಗುತ್ತೆ, ಮನೇಲಿ ಯಾರೂ ಇರೋಲ್ಲ, ಒಬ್ಬರೇ ಅಂತಂದರೆ ಒಬ್ರಿಗೆ ಮಾಡ್ಕೊಂಡು ತಿನ್ನೋದು ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ಒಂಥರ ಯಾರೂ ಇದ್ದರೆ ಆರಾಮ್ಸೆ ಹಬ್ಬ ಮಾಡ್ಬೋದು. ಈ ಥರ ಬೆಂಗಳೂರುಗಳಲ್ಲಿ ಇದೊಂದು ಪ್ರಾಬ್ಲಮ್, ಯಾಕಂದರೆ ಮನೆಯೆಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ. ಬಂದರೆ ಮಾಡ್ಬೋದು, ಬಂದಿಲ್ಲ ಅಂತಂದರೆ ಒಂಥರ ಮಾಡೋದಕ್ಕೆ ಬೇಜಾರು ಅನಿಸುತ್ತೆ. ಈ ಸಲ ನನಗೂ ಕೂಡ ಹಂಗೆ ಆಯಿತು. ಜಸ್ಟ್ ಬೆಳಗ್ಗೆ ಮಾಡಿದ್ನಲ್ಲ ಅಷ್ಟೇ, ಜಸ್ಟ್ ಆರಾಮ್ಸೆ ಪೂಜೆ ಎಲ್ಲ ಮಾಡಿ ಇದನ್ನು ತಿಂದು ಸುಮ್ಮನೆ ಹಂಗೆ ಇರೋದಾಯಿತು, ಕಾಲ ಕಳೆದಿದ್ದಾಯಿತು. ಸಂಕ್ರಾಂತಿ ಹಬ್ಬ ಆಗೇ ಹೋಯಿತು. ಎಷ್ಟು ಬೇಗ ಆಯಿತು ಅಂತಲೇ ಗೊತ್ತಿಲ್ಲ. ಇನ್ಮೇಲಂತೂ ಒಂದೊಂದು ಹಬ್ಬಗಳು ಸ್ಟಾರ್ಟ್ ಆಗ್ತಾ ಬರುತ್ತೆ, ತಿಂಗಳಿಗೆ ಒಂದೊಂದು ಹಬ್ಬ ಇರುತ್ತೆ. ಎಲ್ಲನೂ ಮಾಡಿಕೊಂಡು ಸುಮ್ಮನೆ ಹೋಗೋದಷ್ಟೇ, ಸಿಂಪಲ್ಲಾಗಿ, ಇನ್ನೇನಿಲ್ಲ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಏನಾಗುತ್ತೆ ಅಂತಂದರೆ ಒಂದೊಂದು ಸಲ ಯಾಕೆ ವೀಡಿಯೋಸ್ ಯಾವುದು ಓಡ್ತಾ ಇಲ್ಲ, ಏನು ಮಾಡೋದು, ಅಪ್ಲೋಡ್ ಮಾಡೋದಾ ಬೇಡವಾ, ಆ ಥರ ಒಂಥರ ಬೇಜಾರಾಗುತ್ತೆ. ಬಟ್ ಅದ್ರ ಬೇಜಾರು ಮಾಡ್ಕೊಬಾರ್ದು. ಒಬ್ಬೊಬ್ಬರು ಹೇಳ್ತಾರೆ. ಬಟ್ ಅಂತಂದರೆ ಏನು ಗೊತ್ತಂತಂದರೆ ವೀಡಿಯೋ ಮಾಡಿಕೊಂಡು ಮಾತಾಡೋದು ಇದು ಓಕೆ. ಬಟ್ ಅಂದರೆ ಈ ಔಟ್ಸೈಡ್ ಹೋದಾಗೆಲ್ಲ ಒಂದೊಂದ್ಸಲ ವೀಡಿಯೋನೇ ಮಾಡ್ಕೊಳಕ್ಕಾಗಲ್ಲ, ಒಂದೊಂದ್ಸಲ ನೆನಪೇ ಇರಲ್ಲ, ನಾವು ಮಾಡ್ಕೋಬೇಕು ಅಂತಲೂ ನಮಗೆ ಗೊತ್ತಾಗಿರಲ್ಲ. ಅದಾದಮೇಲೆ ನೆನಪಾಗುತ್ತೆ, ಇವತ್ತು ವ್ಲಾಗ್ ಅಪ್ಲೋಡ್ ಮಾಡ್ಬೋದಾಗಿತ್ತಲ್ವ, ವೀಡಿಯೋಸ್ನ ಮಾಡ್ಕೋಬೋದಾಗಿತ್ತಲ್ವ, ಆ ಥರ ಆಗುತ್ತೆ. ಹಿಂದಿನ ದಿವಸನೂ ಕೂಡ ಅಷ್ಟೇ, 2 days ಬ್ಯಾಕು ಆಚೆ ಹೋಗಿದ್ವಿ. ಅದು ಒಂದು ವ್ಲಾಗ್ನ ಅಪ್ಲೋಡ್ ಮಾಡ್ಬೋದಾಗಿದೆ, ಬಟ್ ನನಗೆ ಫ್ಲ್ಯಾಶೇ ಆಗಿಲ್ಲ. ನಾನು ಸುಮ್ಮನೆ ಹಂಗೆ ಅದು ಆಮೇಲೆ ನೆನ್ಪು ಮಾಡ್ಕೊತೀನಿ, ವ್ಲಾಗ್ ಮಾಡ್ಕೋಬೋದಾಗಿತ್ತಲ್ವ, ಒಳ್ಳೆ ಟೈಮ್ ಚೆನ್ನಾಗಿತ್ತು, ಒಂದು ಒಳ್ಳೆ ವ್ಲಾಗ್ ಆಗ್ತಾಯಿತ್ತು ಅಂತ. ಈ ಥರ ಆಗಿಬಿಡುತ್ತೆ. ಅದು ರೆಗ್ಯುಲರಾಗಿ ಅಪ್ಲೋಡ್ ಮಾಡಿದ್ರೆ ಅದು ಏನೋ ಒಂದು ಸಲ, ಇವಾಗ ಮಿನಿ ವ್ಲಾಗ್ನ ನಾನು ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತಿರೋದ್ರೆ ನಾಳೆ ಬೆಳಿಗ್ಗೆ ನನಗೆ 11 o'clockಗೆ ಒಂದು ವೀಡಿಯೋ ಬೇಕು. ಅದಕ್ಕೋಸ್ಕರ ಏನು ಮಾಡ್ತೀನಿ, ಇಂದಿನ ದಿವಸನೇ ನಾನು ಪ್ರಿಪ್ರೇಷನ್ ಎಲ್ಲ ವೀಡಿಯೋಸ್ಗೆ ಏನು ಬೇಕು ಅದೆಲ್ಲ ಮಾಡಿಟ್ಬಿಡ್ತೀನಿ. ಇವಾಗ ಅದೊಂದು ಇದೆ. ಇವಾಗ 21 days ಚಾಲೆಂಜ್ ಥರ ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಆಲ್ರೆಡಿ ನಂದು 9 days 8 to 9 days ಆಗಿದೆ. ಸೊ ಇವಾಗ ಅದನ್ನು ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ಕೊತಾ ಬರ್ತಾಯಿದ್ದೀನಿ. ವ್ಯೂಸು ಕೂಡ ಅದರಲ್ಲೂ ಪರವಾಗಿಲ್ಲ, ಚೆನ್ನಾಗಿ ಬರ್ತಾಯಿದೆ. ನೋಡೋಣ, ಅದರಲ್ಲೂ ಕೂಡ ಇಂಪ್ರೂವ್ ಆಗಬೇಕು. ಬಟ್ ನನಗೆ ಮೇಯ್ನು ಈ ಲೆಂತಿ ವ್ಲಾಗ್ಗಳು ಯಾಕೆ ಅಪ್ಲೋಡ್ ಮಾಡಿದ್ರೆ ನನಗೆ ವ್ಯೂಸ್ ಬರ್ತಿಲ್ಲ ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ನಾನು ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತಾ ಇಲ್ವಲ್ಲ, ಅದಕ್ಕೇನಾದರೂ ಆ ಥರ ಆಗ್ತಾಯಿದೆಯಾ ಏನು ಎತ್ತ ನನಗೆ ಅದೂ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಅಂದರೆ ವೀಡಿಯೋಸ್ಗಳು ಮಾಡೋಕ್ಕೆ ಇಷ್ಟಪಟ್ಟು ನಂಗೆ ಅಪ್ಲೋಡೇ ಮಾಡೋಕ್ಕಾಗ್ತಿಲ್ಲ, ಯಾಕಂತ ಗೊತ್ತಿಲ್ಲ. ಎಷ್ಟೋ ಸಲ ಅಂದ್ಕೊತೀನಿ ಇವಾಗ ಕರೆಕ್ಟಾಗಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಬೇಕು, ಮಿಸ್ ಮಾಡಬಾರ್ದು ಅಂತ. ಬಟ್ ಆದರೆ ಏನೂ ಮಾಡೋಕ್ಕಾಗಲ್ಲ, ಯಾಕೇನು ಅಂತ ನನಗೆ ಗೊತ್ತಿಲ್ಲ. ನೋಡೋಣ ಏನಾಗುತ್ತೋ ಅಂತ. ಮತ್ತು ಎಲ್ಲ ಕೂಡ ರೆಡಿ ಆಯಿತು. ಇವತ್ತಿನ ಒಂದು ಸಿಂಪಲ್ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ನಾನು ಯಾವ ಥರ ವೀಡಿಯೋಸ್ಗಳನ್ನ ಮಾಡ್ಬೋದು ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ಹೇಳಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮಿನಿ ವ್ಲಾಗು ಅಷ್ಟೇ, ಅದನ್ನು ಕೂಡ ಸಪೋರ್ಟ್ ಮಾಡಿ.
ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ರೆಸಿಪಿಗಳನ್ನ ನಾನು ಮಿನಿ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವಾಗ ಲೆಂತಿ ವ್ಲಾಗಲ್ಲಿ ನಾನು ಜಾಸ್ತಿ ಫುಡ್ ವ್ಲಾಗ್ನೆಲ್ಲ ಅಪ್ಲೋಡ್ ಮಾಡೋಕ್ಕೆ ಹೋಗಲ್ಲ. ಮಿನಿ ವ್ಲಾಗಲ್ಲಿ ತುಂಬ ಈಸಿಯಾಗಿ ಸ್ನ್ಯಾಕ್ಸ್ಗಳಿಗೆ ಮಕ್ಕಳಿಗೆ ಈ ಥರ ಈಸಿಯಾಗಿ ಮಾಡ್ಕೋಬೋದು. ಆ ಥರ ರೆಸಿಪಿಗಳನ್ನ ನಾನು ಶೇರ್ ಮಾಡ್ಕೊತಾ ಬರ್ತೀನಿ. ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಮತ್ತು ಅದನ್ನು ಟ್ರೈ ಮಾಡಿ ಕಾಮೆಂಟ್ ಮಾಡಿ ಹೇಗೆ ಬಂತು ಏನು ಎತ್ತ ಅಂತ ಅನ್ನೋದನ್ನು. ಮತ್ತು ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಮತ್ತು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರ ಮನೇಲೂ ಹೆಣ್ಮಕ್ಳು ಇರೋ ಮನೆಗಳಲ್ಲಿ ಎಳ್ಳು ಬೆಲ್ಲನ ಬೀರ್ತಾರೆ. ನಮ್ಮ ಮನೇಲಿ ನಮ್ಗೆ ಅಭ್ಯಾಸ ಇಲ್ಲ, ನಮ್ಮೂರಲ್ಲೇನು ಅದನ್ನು ಈ ಹಬ್ಬನ ಅಷ್ಟೊಂದು ಗ್ರ್ಯಾಂಡಾಗೆಲ್ಲ ಮಾಡೋದಿಲ್ಲ. ಸೊ ಅದರಿಂದ ಅದೇ ಕೆಲವೊಬ್ಬರು ಚಿಕ್ಕ ವಯಸ್ಸಿಂದನೂ ಬಂದಿರ್ತಾರಲ್ಲ, ಅಂಥವ್ರ ಮನೆಗಳಲ್ಲಿ ಮಾತ್ರ ಈ ಹಬ್ಬನ ಜಾಸ್ತಿ ಸೆಲೆಬ್ರೇಟ್ ಮಾಡ್ತಾರೆ. ನಮಗೂ ಅಷ್ಟೊಂದು ಮಾಡ್ಕೊಂಡು ಅಭ್ಯಾಸ ಇಲ್ಲ. ಇವಾಗ ಮದುವೆ ಆದಮೇಲೆ ಇಲ್ಲಿ ಯಾವ ಥರ ಮಾಡ್ತಾರೆ ಅದನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ ಅಷ್ಟೇ. ತುಂಬಾ ಸಿಂಪಲ್. ನಮಗೇನು ಸಂಕ್ರಾಂತಿ ಹಬ್ಬ ಅಂತ ಏನು ಅಷ್ಟೊಂದು ಏನು ಹೆವಿ ಅಂತ ಇಲ್ಲ. ಕೆಲವೊಂದು ಊರುಗಳಲ್ಲಿ ಏನು ಮಾಡ್ತಾರೆ, ಈ ಹಸಗಳನ್ನ ಡೆಕೋರೇಷನ್ ಮಾಡಿ ಅದನ್ನ ಕಿಚಾಯಿಸೋದು ಅಂತ ಮಾಡ್ತಾರೆ. ನಮ್ಮ ಕಡೆನೂ ಅಂದರೆ ಕೆಲವೊಂದು ಊರುಗಳಲ್ಲಿ ಮಾಡ್ತಾರೆ. ನಮ್ಮೂರಲ್ಲಿ ಏನು ಆ ಥರದ್ದೆಲ್ಲ ಮಾಡೋದಿಲ್ಲ. ಜಸ್ಟ್ ಸಂಕ್ರಾಂತಿ ಹಬ್ಬ ಅಂದರೆ ಮನೇಲಿ ಅಡುಗೆ ಮಾಡ್ಕೊಂಡು ತಿನ್ನೋದು ಇಷ್ಟೇ. ಕೆಲವೊಬ್ಬರು ಮನೆಗಳು ಹೆಣ್ಮಕ್ಳಿರೋ ಮನೆಗಳಲ್ಲಿ ಎಳ್ಳೆಲ್ಲ ಬೀರೋದು ಈ ಥರ ಮಾಡ್ತಾರೆ ಅಷ್ಟೇ. ಇಲ್ಲಿಗೆ ಬೆಂಗಳೂರಿಗೆ ಬಂದಾದಮೇಲೆ ನಾರ್ಮಲಾಗಿ ಇಲ್ಲೂ ಅಷ್ಟೇ ಏನು ಹೆವಿ ಮಾಡೋದಿಲ್ಲ. ಬಟ್ ಹಿಂಗೆ ಬರುತ್ತೋ ಆ ಥರ ಮಾಡಿಕೊಂಡು ಹೋಗ್ತಾ ಇರಬೇಕಲ್ವ. ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಯಾವುದೂ ಇಲ್ಲ. ಯಾರನ್ನು ನೋಡಿಕೊಂಡು ಮಾಡೋ ಅಂಥ ಅವಶ್ಯಕತೆ ಇಲ್ಲ. ನಮಗೆ ಯಾವ ಥರ ಅನಿಸುತ್ತೆ ಆ ಥರ ನಾವು ನಮ್ಮ ಮನೇಲಿ ಯಾವ ಥರ ಬಂದಿರ್ತಾರೆ ಆ ಥರ ಮಾಡಿಕೊಂಡೇ ಹೋದರೆ ಸಾಕು. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಅನ್ನೋದು ಒಬ್ಬೊಬ್ಬರು ಈಗ ತಮಿಳಿಯನ್ಸು ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ. ಇವಾಗ ಅವ್ರ ಥರ ನಾವು ಮಾಡ್ಕೊಳಕ್ಕಾಗಲ್ಲ. ಕೆಲವರು ಪೊಂಗಲ್ ಅಂತ ಮಾಡ್ತಾರೆ. ಸೊ ಅದೆಲ್ಲ ಅವ್ರಿಗೆ ತುಂಬಾ ಗ್ರ್ಯಾಂಡ್ ಹಬ್ಬ ಆಗಿರುತ್ತೆ. ನಮ್ಮ ನಮ್ಮ ಹಿಂದೂಗಳಿಗೆ ಯಾವ ಥರ ನಾವು ಬಂದಿರ್ತೀವಿ, ನಾವು ಆ ಥರ ನಾವು ಮಾಡ್ಕೊಂಡು ಹೋಗ್ಬೇಕಾಗಿರುತ್ತೆ. ಅವರು ಇನ್ವೈಟ್ ಮಾಡಿದ್ರೆ ಜಸ್ಟ್ ಅವ್ರ ಮನೆಗಳಿಗೆ ಹೋಗಿ ಅವ್ರ ಹಬ್ಬನ ಸೆಲೆಬ್ರೇಟ್ ಮಾಡ್ಬೋದು ಅಷ್ಟೇ. ಅವ್ರ ಥರ ನಾವು ಮಾಡೋದಕ್ಕಾಗಲ್ಲ. ಕೆಲವರು ಮಾಡ್ತಾರೆ, ಕೆಲವರು ಮಾಡೋದೇ ಇಲ್ಲ. ಅಂಥವ್ರು ನಾವೇನು ಹೇಳೋಕ್ಕಾಗೋದಿಲ್ಲ. ಅದು ಅವ್ರವ್ರಿಗೆ ಬಿಟ್ಟಿದ್ದು. ಅವ್ರವ್ರ ಮನೇಲಿ ಮಾಡ್ಕೋಬೇಕು ಅಂತ ಅವ್ರಿಗಿಷ್ಟ ಇದ್ದರೆ ಅವ್ರು ಮಾಡ್ಕೊತಾರೆ, ಇಲ್ಲ ಅಂದರೆ ಇಲ್ಲ.